ಸರ್ಕಾರ ರಾಜ್ಯ ರಸ್ತೆ ಸಾರಿಗೆಯ ಬಸ್ ದರ ಏರಿಕೆ ಮಾಡಿದ ಹಿನ್ನೆಲೆ ಬಿಜೆಪಿ ಬೀದಿಗಿಳಿದು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದೆ. ಇದೇ ವಿಚಾರವಾಗಿ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಬಿಜೆಪಿ ಆರೋಪಕ್ಕೆ ಕೌಂಟರ್ ಕೊಟ್ಟ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಬಿಜೆಪಿ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರವಿದ್ದ ಸಮಯದಲ್ಲಿ ಒಟ್ಟು 9 ಬಾರಿ ಬಸ್ ದರ ಏರಿಕೆ ಮಾಡಿದ್ದಾರೆ. ಈ ದರ ಏರಿಕೆ ಮಾಡುವ ಮನಸ್ಸು ನಮಗಿರಲಿಲ್ಲ. ಆದರೆ ಮೋದಿ ಅವರು ಡೀಸೆಲ್ ಬೆಲೆ ಹೆಚ್ಚು ಮಾಡಿದ್ದರಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದರು. ಆಮೇಲೆ ಹಿಂದೆ 2006ರಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಾಗ BJP JDS 12% ಜಾಸ್ತಿ ಮಾಡಿದರು. ಒಟ್ಟು 9 ಬಾರಿ BJP JDS ಸಮ್ಮಿಶ್ರ ಸರ್ಕಾರ ಇದ್ದ ಸಂದರ್ಭದಲ್ಲಿ 9 ಬಾರಿ ಟಿಕೆಟ್ ದರ ಏರಿಸಿದ್ರು. ನಾನು ಹಿಂದೆ ಒಂದು ಸಲ ಮಾತ್ರ ಟಿಕೆಟ್ ದರ ಏರಿಸಿದ್ದೆ, 17% ಏರಿಸಿದ್ವಿ. ಆಮೇಲೆ ಡೀಸೆಲ್ ಬೆಲೆ ಕಡಿಮೆ ಆಯಿತು ಅಂತ 2% ಇಳಿಸಿದ್ದೆ, 15%. ಅಷ್ಟು ಬಿಟ್ಟರೆ ನಾವು ಈಗ ಮಾಡಿರ್ತಕ್ಕಂಥ 40% ಸರ್ಕಾರ ಎನ್ನುವುದು ಕಳೆದ ಬಿಜೆಪಿ ಅವಧಿಯಲ್ಲಿ ದೊಡ್ಡ ಸದ್ದು ಮಾಡಿತ್ತು. ಇದೀಗ ಕಾಂಗ್ರೆಸ್ ಸರದಿ. ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿರುವ ಬಿಜೆಪಿ ಕಾಂಗ್ರೆಸ್ 60% ಸರ್ಕಾರ ಎಂದು ಆರೋಪ ಮಾಡಿದೆ. ಇದಕ್ಕಿಂದು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಕಮಿಷನ್ ದಂಧೆಗೋಸ್ಕರ ಸರ್ಕಾರ ರಾಜ್ಯವನ್ನ ಕತ್ತಲೆಗೆ ದೂಡುತ್ತಿದೆ. ಕಾಂಗ್ರೆಸ್ ನಾಯಕರೇ ಗ್ಯಾರಂಟಿ ಯೋಜನೆಗಳನ್ನ ಟೀಕಿಸುತ್ತಿದ್ದಾರೆ. ರಾಜ್ಯದ ಅಭಿವೃದ್ಧಿ ನಿಂತರೂ ಕಾಂಗ್ರೆಸ್ಸಿಗರ ಅಭಿವೃದ್ಧಿ 60% ಏರುಗತಿಯಲ್ಲಿದೆ ಎಂದು ಕೈ ವಿರುದ್ಧ ಗರಂ ಆದರು. ಈ ಸರ್ಕಾರ ಈ ಕಮಿಷನ್ ದಂಧೆಗೋಸ್ಕರ ಇಡೀ ರಾಜ್ಯವನ್ನ ಕತ್ತಲೆಗೆ ದೂಡ್ತಾ ಇದೆ. ಅವರ MLAಗಳೇ ಹೇಳಿರೋಂಥದ್ದು, ಕೊಪ್ಪಳ ಇಟ್ನಾಳೆ ಹೇಳಿದ್ರು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡ್ರಿ. ಅದನ್ನೇ ಓಟ್ ಹಾಕಕ್ಕೆ ಮುಂಚೆ ಕೇಳಬೇಕಾಯ್ತಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಓಟ್ ಹಾಕಿ ಅಂತ ಕೇಳಬೇಕಾಯ್ತಲ್ಲ. ಅವಾಗ ಯಾಕೆ ಕೇಳಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಓಟ್ ಹಾಕಿ ಅಂತ? ನಾವು ಮೋಸ ಮಾಡ್ತೀರಿ, ಅಡ್ಜಸ್ಟ್ ಮಾಡ್ಕೊಂಡು ಓಟ್ ಹಾಕಿ. ಇಲ್ಲ, ಈಗ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವಾಗ ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ ಅಂತಂದ್ರು. ಈಗ ಮಲ್ಲಿಕಾರ್ಜುನ್ ಖರ್ಗೆನೇ ಬಹಿರಂಗ ಹೇಳಿದ್ದಾರೆ, ಹಿಂಗೆ ಮಾಡಿ ಪಾಪಾರ್ ಮಾಡಿಬಿಡ್ತೀರಾ ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅವರ ಕಾಂಗ್ರೆಸ್ ಮೀಟಿಂಗಲ್ಲಿ ಮಾತಾಡ್ತಾ ಇರೋದು ನೀವೇ ತೋರಿಸಿ. ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸ್ ಠಾಣೆಯ ನೂತನ ಕಟ್ಟಡವನ್ನ ರಿಬ್ಬನ್ ಕಟ್ ಮಾಡುವ ಮೂಲಕ ಸಿಎಂ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಶಾಸಕ ರಿಜ್ವಾನ್ ಅರ್ಷದ್, ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಅಲೋಕ್ ಮೋಹನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜೈಶಾ ICC ಅಧ್ಯಕ್ಷರಾಗಿ ಆಯ್ಕೆಯಾದ ಕಾರಣದಿಂದ BCCI ಕಾರ್ಯದರ್ಶಿ ಸ್ಥಾನ ತೆರವಾಗಿತ್ತು. ಇದೀಗ ತೆರವಾಗಿದ್ದ ಕಾರ್ಯದರ್ಶಿ ಹುದ್ದೆಗೆ ದೇವಜಿತ್ ಸೈಕಾ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಖಜಾಂಚಿಯಾಗಿ ಪ್ರಭತೇಜ್ ಸಿಂಗ್ ಭಾಟಿಯಾ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 56 ವರ್ಷದ ಸೈಕಿಯಾ ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಅಸ್ಸಾಂ ಪರ 4 ಪಂದ್ಯ ಆಡಿದ್ದಾರೆ. ಇವರು ಮುಂದಿನ ವರ್ಷದ ಸೆಪ್ಟೆಂಬರ್ವರೆಗೆ ಈ ಹುದ್ದೆಯಲ್ಲೇ ಇರಲಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಜನ್ಮದಿನದಂದು ವಿಶೇಷ ಉಡುಗೊರೆ ಕೊಡೋದಾಗಿ ಟಾಕ್ಸಿಕ್ ತಂಡ ಈ ಮೊದಲೇ ಘೋಷಣೆ ಮಾಡಿತ್ತು. ಅಂತೆಯೇ ಇಂದು ಬೆಳಗ್ಗೆ ಟಾಕ್ಸಿಕ್ ಗ್ಲಿಮ್ಸ್ ರಿಲೀಸ್ ಆಗಿದೆ. ಯಶ್ ಅವರ ಚಿತ್ರದ ಮೇಲಿರುವ ನಿರೀಕ್ಷೆ ಈಗ ದ್ವಿಗುಣವಾಗಿದೆ. ಯಶ್ ಫ್ಯಾನ್ಸ್ ಕಡೆಯಿಂದ ಕೂಡ ಶುಭಾಶಯಗಳ ಸುರಿಮಳೆಯಾಗ್ತಾ ಇದೆ. ಬಳ್ಳಾರಿಯ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ಯಶ್ ಅಭಿಮಾನಿಗಳು ಯಶ್ ಫೋಟೋ ಹಿಡಿದುಕೊಂಡು ಹುಟ್ಟುಹಬ್ಬವನ್ನ ಸೆಲೆಬ್ರೇಟ್ ಮಾಡಿದ್ದಾರೆ. ಟಾಕ್ಸಿಕ್ ಗ್ಲಿಮ್ಸ್ ನೋಡಿದ ಅಭಿಮಾನಿಗಳು ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಟಾಕ್ಸಿಕ್ ಚಿತ್ರ ಪ್ರಪಂಚವೇ ತಿರುಗಿ ನೋಡೋ ಸಿನಿಮಾ ಆಗಲಿ ಅಂತ ಶುಭ ಹಾರೈಸಿದ್ದಾರೆ. ಹಾಯ್ ಅಣ್ಣ ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬಳ್ಳಾರಿ ಗಣೇಶ್. ಸೊ ಇವತ್ತಿನ ದಿನ ನಮ್ಮ ಯಶ್ ಬಾಸ್ ಹುಟ್ಟುಹಬ್ಬ ದಿನದಂದು ನಾವು ಬಳ್ಳಾರಿಯಲ್ಲಿ ಕನಕದುರ್ಗಮ್ಮ ಗುಡಿಯಲ್ಲಿ ವಿಶೇಷ ಪೂಜೆ ಹಮ್ಮಿಕೊಂಡಿದ್ವಿ. ಹಾಗೆಯೇ 1000 ಜನಕ್ಕೆ ಊಟ ಅನ್ನದಾನವೂ ಮಾಡ್ತಾ ಇದ್ವಿ. ನಮ್ಮ ಯಶ್ ಬಾಸ್ 100 ವರ್ಷ ಚೆನ್ನಾಗಿರಲಿ. ಹಾಗೆ ಇಡೀ ಪ್ರಪಂಚಕ್ಕೆ ನಮ್ಮ ಬಾಸ್ ಗೊತ್ತು ಏನಂತ, ಇಡೀ ಕರ್ನಾಟಕ ಇಡೀ ವರ್ಲ್ಡ್ಗೆ ಗೊತ್ತಾಗಬೇಕು ನಮ್ಮ ಬಾಸ್ ಏನಂತ. ನೆಕ್ಸ್ಟ್ ಬರೋ ಫಿಲ್ಮು ಟಾಕ್ಟಿಕ್ ಇಡೀ ವರ್ಲ್ಡ್ ತಿರುಗಿ ನೋಡ್ಬೇಕು ನಮ್ಮ ಬಾಸ್ನ. ಆ ಥರ ಬೆಳಿಬೇಕು. 100 ವರ್ಷ ಚೆನ್ನಾಗಿರಲಿ. ಆಲ್ ದ ಬೆಸ್ಟ್. ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನ್ ವೈಷ್ಣವ್ 2025ರ ಸರ್ಕಾರಿ ಕ್ಯಾಲೆಂಡರ್ ಅನ್ನ ದೆಹಲಿಯಲ್ಲಿ ಅನಾವರಣಗೊಳಿಸಿದ್ರು. ಇನ್ನು ಈ ಕ್ಯಾಲೆಂಡರ್ನಲ್ಲಿ ಪ್ರಧಾನಿ ಮೋದಿ ಅವರ ಯೋಜನೆ ಅನುಗುಣವಾಗಿ ಸಿದ್ಧಪಡಿಸಿದ್ದಾರೆ. ಇನ್ನು ಕ್ಯಾಲೆಂಡರ್ ಅನಾವರಣಗೊಳಿಸಿ ಮಾತನಾಡಿದ ಸಚಿವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ನ ಮೇಲೆ ವಿಶ್ವಾಸವಿಟ್ಟು ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಗಳಿಂದ ಜನರ ಜೀವನದಲ್ಲಿ ಏನೆಲ್ಲ ಪರಿವರ್ತನೆಗಳಾಗಿವೆ ಅಂತ ಈ ಕ್ಯಾಲೆಂಡರ್ನಲ್ಲಿ ನೋಡಬಹುದಾಗಿದೆ ಅಂತ ಹೇಳಿದ್ರು. सबका साथ सबका विकास में विश्वास करते हैं. हमारे प्रधानमंत्री जी के कार्यक्रमों से लोगों के जीवन में एक बड़ा परिवर्तन आया है. वो इस कैलेंडर के थीम में दिखाई देगा. चाहे टेक्नोलॉजी हो, चाहे किसानों के लिए किया हुआ काम हो और महिलाओं के एम्पावरमेंट से रिलेटेड काम हो, चाहे खिलाड़ियों को नया प्रोत्साहन देना हो, तो इंफ्रास्ट्रक्चर का काम, वो सब के साथ काम इस कैलेंडर में स्वच्छता को एक मिशन बना के